ಏನು ಹೆದರ್ಕೊಬಿಡ್ತಾರೆ ಹಿಂಗೆ ಮಾಡ್ದೇಟೆ ಅಂತ ತಿಳ್ಕೊಬಿಟ್ಟೈತೆ ನಮ್ಮಮ್ಮ. ನಾವೇ ಹೆದರ್ಕೊಂಬಂದು ದೇವರು ಯಾರ್ದು ಏನು ಎತ್ತ ಅಂತ ಹೇಳಿ ದೇವ್ರು ನೋಡಿರ್ತಾನೆ. ನಾವು ಕಷ್ಟಪಟ್ಟು ದುಡ್ದು ಕೊಟ್ಟಿರೋಂಥ ದುಡ್ಡು ಏನೂ ಆಗಲ್ಲ, ನಮ್ಗೆ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ಏನೋ ಮಾತಾಡ್ಕೊಂಡು ಬರ್ತಾ ಇದೆಯಾ ಅಮ್ಮಯ್ಯ? ದೊಡ್ಡರ ಮುಂದೆ ಮರ್ಯಾದೆ ತೆಗಿತೀನಿ, ಬಾರ ನಲ್ಲರ ಮುಂದೆ ಹಾಕ್ತೀನಿ ಅಂತ ಹೇಳ್ತಿತ್ತಲ್ಲ, ಅದಕ್ಕೆ ಇವಾಗ ಏನೋ ಗೌಡ್ರು ಯಾಕೆ ಹೇಳಿ ಕಳಿಸಿದ್ರಪ್ಪ ಬರ್ಬೇಕಂತೆ ಅಂತ ಹೇಳಿ. ಅದಕ್ಕೆ ನಾನು ಅವ್ರ ಮುಂದೆ ಏನಾನ ಹೇಳ್ಸಕ್ಕೇನೋ ಹೇಳ್ತೇನೋ, ಬಾ ಹೋಗೋಣ, ಹೋಗಿ ಮಾತಾಡೋಣ ಬಾ. ನೀಯತ್ತನ್ನೋದು ಈಗ ನೀಯತ್ತನ್ನೋದು ಇದ್ಬಿಟ್ರೆ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಅದು ನಾನು ದುಡ್ಡು ಕೊಟ್ಟಿರೋ ದುಡ್ಡೇನೆ, ಯಾರು ದುಡ್ಡು ಕೊಟ್ಟಿರೋ ದುಡ್ಡು ಅಲ್ಲ ಅದು. ದುಡ್ಡು ಕೊಟ್ಟಿಲ್ವಲ್ಲ ಅವಳು ಬೇರೆ ಇನ್ನೂ ಒಂದಿಸಿ ಕಂಪ್ಲೇಂಟ್ ಕೊಡೋಣ. ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೋಣ ಅವಳನ್ನ. ಹಂಗಾದ್ರೆ ಮತ್ತೆ ಬುದ್ಧಿ ಬರೋದು. ದುಡ್ಡು ಕೊಡಲೇಳು ತಗೊಂಬಂದು. ನಿಮ್ಮಮ್ಮಯ್ಯ ಭಾರಿ ಇದನ್ನು ಮಾಡ್ತಾಯಿದ್ದೆ. ನಾವು ಬಿಡು 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 ಅಂತ ಸುಮ್ಮನಿದ್ದಂಗೆಲ್ಲ ನಾನು ದುಡ್ಡು ಕೊಟ್ಟಿಲ್ಲ. ಅವಳು ಬಿಡು ರಾಣಿ ಅಂತ ಹೇಳಿ ಹೇಳಕ್ಕೆ ಬಂದವಳೆ ಬೆಳಿಗ್ಗೆ. ಇಲ್ಲ, ನಾವು ಮಾತ್ರ ಸುಮ್ಮನೆ ಇರೋದು ಬೇಡ. ದುಡ್ಡು ಕೊಟ್ಟಿಲ್ವಲ್ಲ, ನಡಿ ಹೋಗೋಣ ಪಂಚಾಯತಿಗೆ ಹಾಕೋಣ. ನಡಿ ಪಂಚಾಯತಿಗೆ ಹಾಕಿದ್ರೆ ಮತ್ತೆ ಸರಿ ಆಗೋದಲ್ಲ. ನೆನ್ನೆನೇ ಕೊಡಬೇಕಾಗಿತ್ತು, ಬಿಡು ತಗೊಂಬಂದು ಕೊಡ್ತಾಳೆ ಅಂತ ನಾನಿದ್ದರೆ ಸುಮ್ಮನಿರಲ್ಲ. ನಡಿ ಕಂಪ್ಲೇಂಟ್ ಮಾಡೋಣ ನಾವು. ಅದೇನು ಪಂಚಾಯತ್ಗೆ ಹಾಕುತ್ತೆ ಹಾಕ್ಲಿ, ಅದೇನು ಮಾಡ್ತಾರೆ ಮಾಡಲಿ. ಅದು ನೀನು ದುಡ್ಡು ಕೊಟ್ಟಿರೋ ದುಡ್ಡು ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಆ ಮಾಮ ದುಡಿಯೋದು, ಅವ್ನು ದುಡಿಯೋದು ಅದು ಯಾತಕ್ಕೂ ಸಾಲಲ್ಲ. ಮಾಮ ದುಡಿಯೋದು ಬರೀ ಸಾಲ ತೀರ್ಸೋದೇ ಆಗುತ್ತೆ. ಅಲ್ಲೂ ಇಲ್ಲೂ ಸಾಲ ತಗೊಂಡಿರೋದ, ಸಾಲ ತೀರ್ಸವ್ರೆ. ನೀನು ದುಡ್ದಿರೋದೆಲ್ಲ ಹಂಗೆ ಇಟ್ಕೊಂಡವ್ರೆ. ನೀನು ದುಡ್ಡು ಕೊಟ್ಟಿರೋ ದುಡ್ಡೇ ಅಂತ ಅನಿಸುತ್ತದು. ಅಯ್ಯೋ ನೀನು, ನಾನು ದುಡ್ದಿರೋಕ್ಕೂ ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಕೊಟ್ಟಿದ್ದೀನಿ. ಒಂದು 10 ಲಕ್ಷ ಕೊಟ್ಟಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದೀನಿ ಅಂದಮೇಲೆ ನನಗೇನೇನೋ ಭಯ ಇಲ್ಲ. ನಾನು ಕೊಟ್ಟಿರೋ ದುಡ್ಡು ಅಂದಮೇಲೆ ನನಗೇನು ಆಗಲ್ಲ. ಅವ್ರೇನೇ ಅಂದು ಏನೇ ಇದು ಮಾಡಿದ್ರು ನಾವು ಒಟ್ಟಿನಲ್ಲಿ ತಗೊಂಡಿಲ್ಲ ಅಂತ ಹೇಳೋದು. ಒಟ್ಟಿನಲ್ಲಿ ನಾವು ತಗೊಂಡಿಲ್ಲ ಅಂತ ಹೇಳೋದು. ಅದು ನಮ್ಮದೇ ತಾನೇ ದುಡ್ಡು. ಅವ್ರ ದುಡ್ಡು ನಾವು ತಗೊಂಡಿಲ್ಲ ಅಂತ ಹೇಳೋದು. ಅದು ನಮ್ಮದು ದುಡ್ಡು. ಏನೂ ಆಗಲ್ಲ. ಅದೇನಾಗ ದೇವರು ಈಗ ನೋಡ್ತಿರ್ತಾನೆ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ. ನಾವು ಮಾತ್ರ ಒಪ್ಕೊಂಬದು ಬೇಡ. ತಗೊಂಡಿಲ್ಲ ಅಂತಲೇ ಹೇಳ್ಬೇಕು. ಯಾರು ತಗೊಂಡವ್ರೆ ಅಂತ ಅವ್ರಿಗೆ ಮನಸ್ಸಲ್ಲಿ ಕೊರಿತಾ ಇರಬೇಕು. ಹಂಗಾಗಬೇಕು. ಅದಕ್ಕೇ ನೋಡಿ, ಏನು ಗೊತ್ತಿಲ್ಲ ಅನ್ನೋ ಥರ ಇರ್ಬೇಕು ಅವ್ರ ಮುಂದೆ. ಹೇಳ್ಬೇಡ, ಯಾರು ನಾಲ್ಕರ ಮುಂದಕ್ಕೆ ಹಾಕಿದ್ರು ನಾವು ತಗೊಂಡಿದ್ದೀವಿ ಅಂತ ಹೇಳ್ಬೇಡ. ಅದು ನಮ್ಮದೇ ದುಡ್ಡು. ನಮ್ಮ ದುಡ್ಡು ನಮ್ಮ ತಗೈತೆ. ಅವ್ರ ದುಡ್ಡು ನಾವು ತಗೊಂಡಿಲ್ಲ ಅಂತ ಹೇಳು ಅಷ್ಟೇ. ಅಷ್ಟು ಹೇಳಿದ್ರೆ ಮುಗೀತು. ಅದು ದೇವ್ರ ಮೇಲೊಬ್ಬ ನೋಡ್ತಿರ್ತಾನೆ ಅದು ಯಾರು ದುಡ್ಡು ಅಂತ. ಅದು ಪಕ್ಕ ನಮ್ಮದೇ ದುಡ್ಡು. ಅದ್ರಾಗ 1 ಲಕ್ಷ ರೂಪಾಯಿ ನಮ್ಮದೇ ATMನಾಗ ಬಿಡಿಸ್ಕೊಂಬಂದಿರೋದು. ಇನ್ನು 3 ಲಕ್ಷ ದುಡ್ಡು ನಾನು ಕೊಟ್ಟಿರೋ ಅಂಥ ದುಡ್ಡೇನೆ. ನಮ್ಮಮ್ಮ ಹೇಳೋದಲ್ಲ, ಪಾಪ ನಿಮ್ಮ ಅಪ್ಪ ದುಡ್ಡು ಕೊಟ್ಟಿರೋದು ಬರೀ ಚೀಟಿ ಅದು ಇದು ಅಂತ ಕಟ್ತೀನಿ, ಕೆಲಸನೇ ಸಿಗಲ್ಲ, ನಿಮ್ಮ ಅಣ್ಣ ಇನ್ನೇನು ಅವನು ಉಳಿಸೋದೇ ಇಲ್ಲ, ಬರೀ ಅದು ಇದು ಖರ್ಚು ಮಾಡಿ ನಡಿ ಅಂತಾನೆ ಅಂತ ಹೇಳಿ ಹೇಳೋದು. ನನಗೆ ಗೊತ್ತೈತಿ. ನಾನೇನು ಹೆದ್ರಿಕಂಬಲ್ಲ. ನಾಲ್ಕರ ಮುಂದಕ್ಕೆ ಹಾಕಿದ್ರು ನಾವೇನು ಹೆದ್ರಿಕಂಬಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ನೀನು ಹೇಳ್ದಲ್ಲ, ಅದಕ್ಕೆ ಇವಾಗ ಅವಳು ಹೋಗಿ ಪಿಟಿಂಗ್ ಇಕ್ಕಿವಳೆ ಅನಿಸುತ್ತೆ. ದುಡ್ಡೆಲ್ಲ ಹೊಂದ್ಸೋಕ್ಕಾಗಿಲ್ಲ. ಅಷ್ಟೊಂದು ಮಾತಾಡ್ತಾಳೆ. 3 ಲಕ್ಷ ರೂಪಾಯಿ ದುಡ್ಡು ಹೊಂದ್ಸೋಕ್ಕಾಗಿಲ್ಲ. ಮತ್ತು 3 ಲಕ್ಷ ದುಡ್ಡು ಕೊಡ್ಬೇಕು ತಾನೇ ಇವಾಗ. ಕೊಟ್ಟಿಲ್ಲ. ಅದಕ್ಕೇ ರಾಣಿ ಬಿಡು ಹೋಗಲಿ, ಇವಾಗ ಏನೋ ತಪ್ಪಾಗೋದಾಯಿತು. ನೀನು ಕಂಪ್ಲೇಂಟ್ ಮಾಡಿದೀಯಾ, ಈ ವಾರ ಆಗ್ಲೇಳು ಕೊಡ್ತೀವಿ ನಾವು ನಿನಗೆ. ಒಟ್ಟು ಕಂಪ್ಲೇಂಟ್ ಎಲ್ಲನ ಮತ್ತೆ ಕೊಡೋಕೆ ಹೋಗ್ಬೇಡ ಅಂತಾಳೆ. ಈಗಿಂದೀಗಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಕಣೆ ಅಂತ ಹೇಳಿದ್ದೀನಿ. ಇಲ್ಲ, ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೋಣ. ಅವಳು ದುಡ್ಡು ಕೊಡೋಕ್ಕಾಗಲಿಲ್ಲ, ಅವಳ ಕೈಲೇ ದುಡ್ಡು ಕೊಡಲಿಲ್ಲ. ಯಾಕೆ ಸರಿಯಾಗಿ ಇವಾಗ ಅವಳಿಗೆ ಮಾಡಿದ್ರೇನೆ ಮತ್ತೆ. ಯಾಕೆ ರಾಣಿ ಏನಾಯಿತು? ಇವರಮ್ಮ ಏನೋನು ನಾನು 4 ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿ ಏನೋ ಗೌಡ್ರು ಯಾಕೋ ಹೇಳಿ ಕಳಿಸಿದ್ರಂತೆ. ಅದಕ್ಕೆ ನಾವು ಮಾತಾಡ್ತಾಯಿದ್ವಿ, ಏನಾಗುತ್ತಾ ಏನೋ ಅಂತ. ಏನೂ ಆಗಲ್ಲ, ನಾವು ದುಡ್ದಿರೋ ದುಡ್ಡು ನಿಯತ್ತಾಗಿರೋದು ನಮ್ಮ ದುಡ್ಡು ಅಂತ ಮಾತಾಡ್ತಿದ್ವಿ. ಆವಾಗಲೇ ಬಂದು ಏನು ನಯಸ್ ಮಾಡ್ತಾಳೆ ವಿನೋ ಅವಳು, ಮುತ್ತು ಅನ್ನೋಳು. ಹೆಂಗೆ ಮಾತಾಡ್ತಾಳೆ ಗೊತ್ತಾ ಅಕ್ಕ? ಅಲ್ಲ ರಾಣಿ ಬಿಡು ರಾಣಿ, ಹೋಗಲಿ. ಅಣ್ಣ ತಮ್ಮಗಳು ಅಂದಮೇಲೆ ಜಗಳ ಬರ್ತವೆ. ಅದಕ್ಕೇ ದುಡ್ಡು ಇವತ್ತು ಕೊಡಬೇಕಾಗಿತ್ತಲ್ಲ, ನೆನ್ನೆನೇ ಕೊಡಬೇಕಾಗಿತ್ತಲ್ಲ, ಕೊಡೋಕ್ಕಾಗಿಲ್ಲ. ನಾನು ಅದಕ್ಕೇ ಮರ್ತವ್ರೇನೋ ಅಂತ ನಾನೇ ನೆನ್ಸಕ್ಕೆ ಬಂದೆ ಅಂತಾಳೆ. ನಾವ್ಯಾತಕ್ಕೆ ಮರೆಯೋಣ? ನಾನು ನಾಳೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿ. ಇವತ್ತೊಂದಿನ ನೋಡೋಣ ಅಂತ ಹೇಳವ್ರೆ. ನೀನು ಇವತ್ತು ನಾಳೆಗೆ ಕೊಡಲಿಲ್ಲ ಅಂತಂದರೆ ಇವತ್ತೇ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಕಂಪ್ಲೇಂಟ್ ಮಾಡ್ತೀನಿ ಇವನು ಅಕ್ಕ. ಅವ್ರಿಗೆ ಹೇಳ್ತೀನಿ ನಮಗೆ ಅಮೌಂಟ್ ಕೊಟ್ಟಿಲ್ಲ, ಬಂದು ಅರೆಸ್ಟ್ ಮಾಡಿ ಅಂತೇಳಿ ಹೇಳ್ತೀನಿ. ಇಲ್ಲ, ಅಮೌಂಟ್ ಕೊಡಬೇಕು, ಇಲ್ಲ ಅವಳು ಜೈಲ್ಗೆ ಹೋಗಬೇಕು, ಅಷ್ಟೇ. ಅವೆರಡರ ಒಂದು ಆಗಬೇಕು. ಇಲ್ಲ ಅಂತಂದಿದ್ರೆ ಅವ್ರು ಬಗ್ಗೋದಿಲ್ಲ. ಅವರು ಬೇಕಾದಂಗೆ ಅವ್ರು ಆಟ ಆಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೆಂಗೆ ಬೇಕಂಗೆ ಇರ್ತಾರೆ. ಎಷ್ಟು ಇದನ್ನು ಮಾಡ್ತಾರೆ ಗೊತ್ತಾವಿನೋ ಅವರು. ಯಪ್ಪ ಏನು ಅದಕ್ಕೆ ಅಳ್ತೇನೆ ಬೇಡ. ಮತ್ತೆ ಅಂತೂ ಬಿಡು, ನಾವೇನೇನು ಕಡೆಗಳವರು ಅನ್ನಂಗೆ ಆಗೋಡುತ್ತೆ. ಮಗ ಸೊಸೆ ಅನ್ನೋದು ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಇವಳು ಬೇರೆ ಕಡೆಯಿಂದ ಮದುವೆ ಆಗಿ ಬಂದಿದ್ದಾನೆ. ಒಟ್ಟಿನಲ್ಲಿ ಇವಳು ಕಂಡವರು. ಅವಳು ನನ್ನ ತಮ್ಮನ ಮಗಳು.
ಹಂಗೆ ಆ ಥರ ನನ್ನ ತಮ್ಮನ ಮಗಳು ಅಂತ ಅಂದರೆ ಸಂಬಂಧದಾಗ ಮಾಡ್ಕೊಂಡಿದ್ದೀನಿ, ಇವಳು ಕಡೆಗಳವಳು ಅಂತ ಮಾತಾಡುತ್ತಾ ಅವತ್ತೆ. ನೋಡು ಇಂಥಾಗಾದರೆ ಹೆಂಗಿರಬೇಕು ಅಂತ. ಅದಕ್ಕೆ ಅದೇನಾಗುತ್ತೋ ಆಗಲಿ ನೋಡೋಣ, ನಾವು ಮಾತ್ರ ಒಪ್ಕೊಂಬಲ್ಲ. ಅದೇನು ಸತ್ಯ ಐತೆ ಅಂತ ನಾವು ಮಾತ್ರ ಒಪ್ಕೊಂಬಲ್ಲ. ಆಗ ನಾವು ತಗೊಂಬಂದಿರ್ಬೋದು ವಿನು, ನಾವು ಅಮೌಂಟ್ ತಗೊಂಬಂದಿದ್ದೀವಿ, ಆದರೆ ನಾವು ಒಪ್ಕೊಂಬಲ್ಲ. ನಮ್ಮ ದುಡ್ಡು ನಾವು ನಮ್ಮ ದುಡ್ಡು ನಮ್ಮ ಹತ್ರ ಇಟ್ಕೊಂಡಿದ್ದೀವಿ, ನಾವು ಅವ್ರ ದುಡ್ಡು ತಗೊಂಡಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಅವ್ರು ಏನಾನ ಮಾಡಲಿ ಹೇಳು, ನಾಲ್ವರ ಮುಂದಕ್ಕೆ ಹಾಕ್ಲಿ ಹೇಳು, ನಾವು ತಗೊಂಡಿಲ್ಲ ಅಂತಲೇ ಹೇಳೋದು. ನನ್ನ ಗಂಡ ದುಡ್ಡು ಕೊಡಲಿಲ್ಲ ಅಂತಂದಿದ್ರೆ ಅಂಗಡಿನೂ ಮಾಡೋಕೆ ಆಗ್ತಿರ್ಲಿಲ್ಲ, ನೋಡ್ಕೊಂಡ್ರೆ ಅಂಗಡಿನೂ ಬಿಡಿಸ್ಕೋಬೇಕಾಗುತ್ತೆ ಗೊತ್ತೇ ಇವತ್ತು. ಬಿಡತ್ಲಾಗ ಹೋಗ್ಲಿ, ಅದೆಲ್ಲ ಏನು ಮಾತಾಡ್ಬಿಡ. ಬಿಡತ್ತ ಅವರೇ ತಗೊಂಡ್ಲೇಳತ್ತ. ಈಗ ನಾನು ಎಷ್ಟು ಅಷ್ಟು ಕೊಟ್ಟಿದ್ದೀನಿ, ನಮ್ಮ ಮನೆಗೆ ನಾನು ಆಗತ್ತೀನಿ ನೋಡ್ಕೊಂಡಿದ್ದೀನಿ. ನಮ್ಮ ಅಮ್ಮ ಒಂದಿಷ್ಟು ಒಡವೆನೂ ಮಾಡಿಸ್ಕೊಂತು. ಅವಾಗ ನಾನು ಕೊಟ್ಟಾಗ 1 ಲಕ್ಷದ ಒಡವೆನೂ ಏನೋ ಮಾಡಿಸ್ಕೊಂತ ಏನೋ ತಗೊಂತು. ಕಿವಿ ವಾಲೆ ಶರ್ಟ್ ತಗೊಂಡೈತೆ, ಕಿವಿ ವಾಲೆನೂ ಸೈಡ್ ಇದು ಅವಾಗ ಹೇಳ್ತಿತ್ತು ನಾನು ತಗೊಂಡೆ ಅಂತ. ಅವ್ನು ತಗೊಂಡೈತೆ ಬಿಡು, ತಗೊಂಬ್ಲೇಳು. ಅಲ್ಲ ನಾವೇನೇನು ಕೊಡಬೇಡ ಕಣಪ್ಪ, ಅವ್ರ ಅಮ್ಮಾಯರಿಗೆ ಕೊಡಬಾರ್ದು ಅಂತ ಹೇಳ್ತಿಲ್ಲ. ಆದರೆ ಅವ್ರ ತಾಗ ಒಳ್ಳೆ ಬುದ್ಧಿ ಇರ್ಬೇಕು. ನಮ್ಮನ್ನು ಅವ್ರ ಮಕ್ಕಳು ಸೊಸೆ ಅಂತಲೇ ಕಂಡ್ರೆ ನಮಗೂ ಕೊಡಬೇಕು ಅನ್ನೋ ಮನ್ಸು ಬರಲ್ವೇ? ಅವ್ರು ಯಾವಾಗ ನಮಗೆ ಇವಳು ಕಡೆಗಳವಳು ಅಂತ ಹೇಳಿ ಅಂತ ಅವತ್ತೆ ನನಗೆ ಅವತ್ತಿಂದಲೂ ಭಾಳ ಸಿಟ್ಟು ಬಂದ್ಬಿಟ್ಟೈತೆ ವಿನು. ಏನು ಅಯ್ಯೋ ಇವಳು ಕಡೆಗಳವಳು, ಅವಳು ನನ್ನ ತಮ್ಮನ ಮಗಳು ಸಂಬಂಧ, ಅವಳು ಸಂಬಂಧ. ಯಪ್ಪ ಗಮ್ತಿದಂಗೆ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಗೊತ್ತೇ. ಮತ್ತೆ ಬಿಡಬಾರ್ದು ಅಂತವ್ರಿಗೆಲ್ಲನ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದು ದುಡ್ಡು ಕೊಟ್ಟಿಲ್ವಲ್ಲ, ಕಂಪ್ಲೇಂಟ್ ಮಾಡಿ ಹೇಳ್ತೀನಿ, ಫೋನ್ ಮಾಡಿ ಈಗ ಅವಳನ್ನ ಅರೆಸ್ಟ್ ಮಾಡಿಸ್ತೀನಿ, ಬಿಡಲ್ಲ. ಬಂದವಳು ಅದಕ್ಕೇನೆ ಅಯ್ಯೋ ನನ್ನ ಹೆಸ್ಲೆ ಕೊಡಬೇಕಾಗಿತ್ತು, ಮರ್ತವ್ರೇನೋ ಅಂತ ನಾನು ಹೇಳೋಣ ಅಂತ ಬಂದೆ. ನನಗಿಲ್ಲಮ್ಮ ಕೊಡಬೇಕು ಅಂಬೋದೇ ಇರೋದು. ಆದರೆ ಏನು ಮಾಡ್ತೀಯ ಪಾಪ, ದುಡ್ಡೇ ಒಂದ್ಸಲ ಪಾಪ, ನಿಮ್ಮದು ದುಡ್ಡೇನೆ. ನಂಗೆ ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೆ ಅಂತ ಹೇಳಿ ಬಂದವಳೆ ಬಂಗಾಳಿ ಮಾತಾಡ್ಕೊಂಡು. ಅಯ್ಯೋ ನನಗೆ ಗೊತ್ತಿಲ್ವೇನೆ ನನ್ನ ಬುದ್ಧಿ ಅಂತದು ಅಂತ ಹೇಳಿ ಸರಿ ಬೈದು ಕಳಿಸ್ತೆ ನೋಡು. ಗಂಡ ದುಡ್ಡಿಗೆ ಹೋಗಿ ಅವಳು ದುಡ್ಡ ಬಿಸಾಕ್ತೀನಿ, ಅವಳು ಮಕ್ಕೆಸಿತೀನಿ ಅಂಬಳಂತೆ. ಕೊಡ ಯೋಗ್ಯತೆ ಇಲ್ಲ ನನಗೆ ಅಂದೆ. ಆಗಲೇ ನೀನು ದುಡ್ಡು ಬಿಸಾಕ್ತೀನಿ ಮಕ್ಕೆಸಿತೀನಿ ಅಂತ ಹೇಳ್ತಿದ್ದೆ. ಕೊಡ ಯೋಗ್ಯತೆ ಇಲ್ಲಲ್ಲ, ಯಾಕೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಕಂಡ ದುಡ್ಡ, ಕೊಡ ಯೋಗ್ಯತೆ ಇಲ್ಲ ಅಂದಮೇಲೆ ಅಂತ ಸರಿಯಾಗಿ ಅಂದೆ ನೋಡು. ಇವಾಗ ಹೋಗೋಣ, ನಿಮ್ಗೆ ಯಾಕೆ ತಿರ್ಗಿ ಆಮೇಲೆ ಇಲ್ಲಪ್ಪ ನೋಡಪ್ಪ ಹೇಳಿ ಕಳ್ಸಿದ್ರು. ಈಗ ದೊಡ್ಡವ್ರ ಮಾತಿಗೆ ಬೆಲೆ ಕೊಡಬೇಕು. ಯಾರಾದರೂ ಬಂದು ನಮ್ಮ ಮನೆ ಬಾಗಿಲಿಗೆ ಏನಾದರೂ ಹೇಳಿ ಕಳ್ಸವ್ರೆ ಅಂದಮೇಲೆ ದೊಡ್ಡವ್ರು ಹಿಂಗೆ ಹೋಗ್ಬೇಕು. ಗೌಡ್ರು ಹೇಳಿದ್ರಲ್ಲ, ಅದಕ್ಕೆ ಹೋಗೋಣ. ಹೋಗಿ ಅದೇನು ಮಾತಾಡೋಣ. ಅವ್ರು ಹೇಳಿರೋ ಮಾತಿ ಒಟ್ಟಿನಲ್ಲಿ ಬೆಲೆ ಕೊಡಬೇಕು. ಅದು ಯಾರೇ ಆಗಲಿ ಅಂತಾರೆ ಆಗಲಿ, ಒಂದು ಮಾತು ಹೇಳೋರು ಅಂದರೆ ಬೆಲೆ ಕೊಡಬೇಕು. ಅದಕ್ಕೆ ನೀವೇನು ಹೆದರಿಕೆ ಅಂಥದ್ದೇನಿಲ್ಲ, ಆರಾಮಾಗಿ ಹೋಗಿ ಬರ್ರಿ ಹೇಳ್ತೀನಿ. ಸರಿಯಾಗಿ ಹೇಳಿರಾತು. ತಗೊಂಡಿಲ್ಲ ಅಂತ ಹೇಳ್ರಿ, ಕಂಪ್ಲೇಂಟ್ ಕೊಡ್ರಿ, ಪೊಲೀಸ್ನವ್ರಿಗೆ ಫೋನ್ ಮಾಡಿರಿ. ಹೋಗ್ತಲೇ ಮಾಡ್ಕೊಂಡು ಹೋಗ್ತೀನಿ. ಅಲ್ಲೇ ನಮ್ದೇನು ನಮ್ಮ ಅತ್ತಿಗೆ ಏನು ತಂದಿಕ್ಕೆ ಹೊಡೆ, ನಮ್ದೇನು ಬಗೆಹರಿತಿದಂಗೆ ಬರ್ತಾರ ಅವ್ರು. ಬಂದು ಇನ್ನೊಂದು ಸತಿ ಫೋನ್ ಮಾಡಿರಿ ಅಂತ ಹೇಳವ್ರೆ. ಆಮೇಲೆ ಫೋನ್ ಮಾಡಿ ಅಲ್ಲಿ ಕೇಳ್ಬಿಟ್ಟು ನಾನು ಈಗಲೇ ಕರೆಸ್ತೀನಿ ಅಂತ ಅಲ್ಲೇ ಅರೆಸ್ಟ್ ಮಾಡಿಸ್ತೀನಿ. ನಾನು ಬಿಡಲ್ಲ. ಅವಳೇನು ಅಂದ್ಕೊಂಡ್ರು ನೆನ್ನೆ ಕೊಡಬೇಕಾಗಿತ್ತು, ಅದು ಲೇಟ್ ಆಗೈತೆ ಅಂತ ಹೇಳ್ತೀನಿ. ನಾನು ನೆನ್ನೆಸ್ಲೇ ಕೇಳೋಣ ಕಂಪ್ಲೇಂಟ್ ಮಾಡೋಣ ಅಂತಿದ್ದೆ. ಅವರು ಹಂಗೆ ಅಂದ್ಕೊಂಡ್ರು, ನಾನು ಕಂಪ್ಲೇಂಟ್ ಮಾಡೋಣ ಅಂತಿದ್ದೆ. ಅವ್ರು ಅದಕ್ಕೆ ನೋಡೋಣ ತಡಿ ಇವತ್ತು ಒಂದಿನ ಅಂತ ನಾನು ಸುಮ್ಮನಾದೆ. ಅವರು ಅರೆಸ್ಟ್ ಮಾಡ್ತೀವಿ ಅಂತಂದರು. ನಾವು ನೆನ್ನೆ ಒಂದಿನ ತಾನೇ ನೋಡೋಣ ಅಂತ ಸುಮ್ಮನಾದ್ವಿ. ಅದಕ್ಕೆ ಬಂದವಳು ಈಗ ಎಲ್ಲಿ ಕಂಪ್ಲೇಂಟ್ ಮಾಡ್ತಾರೋ, ಎಲ್ಲಿ ನಾನು ಜೈಲಿಗೆ ಹೋಗ್ತೀನೋ ಅಂತ. ನೀನು ಮಾಡಿರೋ ಇದಕ್ಕೆ ನಾನು ಮಾತ್ರ ನೀನು ನಂಬಲ್ಲ, ನೀನಂದ್ರೆ ನನಗೆ ಆಗಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ನೋಡಿಬಿಟ್ರೆ ನನಗೆ ಅಷ್ಟಿಷ್ಟು ರೋಷ ಬರಲ್ಲ, ಅಷ್ಟಿಷ್ಟು ದ್ವೇಷ ಬರಲ್ಲ. ರೋಷ ಎಲ್ಲ ಬಂದುಬಿಡುತ್ತೆ. ಅವಳು ನೋಡಿದ್ರೆ ನನಗಂತೂ ಇಷ್ಟನೇ ಆಗಲ್ಲ. ಹಂಗೆ ಮಾಡಿ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಮತ್ತೆ ಏನೋ 4 ಮುಂದಕ್ಕೆ ಹಾಕುತ್ತಂತೆ. ಗೌಡ್ರು ಹೇಳಿ ಕಳಿಸಿದ್ರು. ಅವಳು ಬೇರೆ ಬೆಂಗಾಳಿ ಮಾತಾಡ್ಕೊಂಡು ಬಂದ್ಲು. ನಿಯತ್ತು ಅನ್ನೋದು ಐತಲ್ಲ, ಅದು ಯಾರಿಂದಲೂ ಏನು ಮಾಡೋಕ್ಕಾಗಲ್ಲ. ಸತ್ಯ ಅನ್ನೋದು ಅದು ನಮ್ಮ ದುಡ್ಡೇ. ಇವ್ರು ದುಡ್ಡು ಕೊಟ್ಟಿರೋ ದುಡ್ಡೇನೆ. ಇವ್ರು ದುಡ್ಡು ಕೊಟ್ಟು ಮನೆಯಾಗೆಲ್ಲ ನೋಡ್ಕೊಂಡಿದ್ದಾರೆ. 10 ಲಕ್ಷ ದುಡ್ಡು ಕೊಟ್ಟವ್ರೆ, ಎಲ್ಲ ಕೊಡಲಿ. ಆದರೆ ಅವರು ನಮ್ಮ ಮಕ್ಕಳು ಅಂತ ಭಾವಿಸ್ಬೇಕು. ಅವರಿಂದ ನಮ್ಗೆ ಉಪಯೋಗ ಆಗೈತಲ್ಲ ಅಂತೇಳಿ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಅವ್ರು ಹಿಂಗೆ ಮಾಡಿದ್ರೆ ಎಲ್ಲ ತಂದೆ ತಾಯಿಗೆ ಕೊಡೋದು. ಮಕ್ಕಳು ಎಲ್ಲ ದುಡ್ದು ತಂದೆ ತಾಯಿಗೆ ಬಿಟ್ಟರೆ ಯಾರಿಗೂ ಕೊಡಲ್ಲ, ನೋಡ್ಕೋಬೇಕು. ಆದರೆ ಅವರು ಅದೇ ರೀತಿ ಭಾವಿಸ್ಬೇಕಲ್ಲ. ನಾವು ಕೊಡೋ ಪ್ರೀತಿಗೆ ಅವರು ಪ್ರೀತಿ ಕೊಟ್ರೇನೆ ಮತ್ತು ಅದಕ್ಕೆ ಸಾರ್ಥಕ ಅನ್ನೋದು ಆಗೋದು. ಆದರೆ ಅವರು ನಮ್ಮನ್ನು ಒಂಥರ ನೋಡ್ತಾರೆ, ನನ್ನ ಹಂಗೆ ಕಡೆಗಳವಳು ಅನ್ನೋ ಥರ ಫೀಲ್ ಮಾಡುತ್ತೆ. ಮತ್ತು ಅದಕ್ಕೆ ನಮ್ಗೆ ಇಷ್ಟ ಆಗಿಲ್ಲ. ಅವಳು ದುಡ್ಡು ಕೊಟ್ಟಿಲ್ವಲ್ಲ, ಕಂಪ್ಲೇಂಟ್ ನಾನು ಮಾಡ್ತೀನಿ, ಅರೆಸ್ಟ್ ಮಾಡಿಸ್ತೀನಿ, ಬಿಡಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ.
ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.